ನಾವು ನಮ್ಮ ದೇಶದಲ್ಲಿ UPI ತುಂಬಾ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಚೈನಾದಲ್ಲಿ ನೀವು ಬರೀ ಕೈಯನ್ನ ಸ್ಕ್ಯಾನ್ ಮಾಡೋ ಮುಖಾಂತರ ಪೇಮೆಂಟ್ ಅನ್ನ ಮಾಡಬಹುದು. ಇದು ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂದ್ರೆ ಅವ್ರದ್ದು ಅಪ್ಲಿಕೇಶನ್ಗೆ ನಿಮ್ಮ ಕೈ ರೇಖೆಗಳನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದ್ರಾಯ್ತು. ನೆಕ್ಸ್ಟ್ ಇಂದ ನೀವು ಶಾಪಿಂಗ್ ಹೋದಾಗ ಯಾವುದೇ ಕಾರ್ಡ್ ಇಂದ ಸ್ಕ್ಯಾನ್ ಮಾಡೋ ಮುಖಾಂತರ ಪೇಮೆಂಟ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ. ಅವ್ರದೊಂದು ಸ್ಕ್ಯಾನರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ ಒಂದು. ಆ ಕ್ಯಾಮ್ರಾ ಮೇಲೆ ನಿಮ್ ಕೈ ಇಟ್ರೆ ಸಾಕು, ಅದು ನಿಮ್ಮ ಕೈ ರೇಖೆಗಳನ್ನ ರೀಡ್ ಮಾಡಿ ಇದು ನಿಮ್ದೇ ಕೈ ಅಂತ ವೆರಿಫೈ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ಕಟ್ ಮಾಡ್ಕೊಳ್ಳುತ್ತೆ. ಇದು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂದ್ರೆ ಫ್ಯೂಚರ್ ನಲ್ಲಿ ನಾವು ಮೆಟ್ರೋ ಹೋದಾಗ ಮೆಟ್ರೋ ಕಾರ್ಡ್ ಆಗ್ಲಿ ಅಥವಾ ಕಾಯಿನ್ ಅವಶ್ಯಕತೆ ಇರಲ್ಲ. ಮೆಟ್ರೋ ಹತ್ಬೇಕಾದ್ರೆ ಒಂದ್ಸಲ ಕೈಯನ್ನ ಸ್ಕ್ಯಾನ್ ಮಾಡೋದು, ಇಳಿಬೇಕಾದ್ರೆ ಒಂದ್ಸಲ ಕೈಯನ್ನ ಸ್ಕ್ಯಾನ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಯಾವ ಸ್ಟೇಷನ್ ಹತ್ತಿದ್ವು ಯಾವ ಸ್ಟೇಷನ್ ಇಳಿದ್ವು ಅದೇ ಆಟೋಮೆಟಿಕ್ ಆಗಿ ತಿಳ್ಕೊಂಡು ದುಡ್ಡನ್ನು ಆಟೋಮೆಟಿಕ್ ಆಗಿ ಕಟ್ ಮಾಡ್ಕೊಳ್ಳುತ್ತೆ. ಇದು ಬಸ್ನಲ್ಲೂ ಸಹ ಇದೇ ರೀತಿ ಕೆಲಸವನ್ನ ಮಾಡಬಹುದು, ಟ್ರೈನ್ ನಲ್ಲೂ ಸಹ ಇದೇ ರೀತಿ ಕೆಲಸವನ್ನ ಮಾಡಬಹುದು. ಎಲ್ಲಾ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗ್ಬಹುದು. ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತ ಅಂದ್ರೆ ನಮ್ಮ ದೇಶದಲ್ಲಿ 50-100 ರೂಪಾಯಿಗೆ ತಲೆನೇ ಕಡಿತಾರೆ. ಇನ್ನು ದುಡ್ಡಿಗೋಸ್ಕರ ನಮ್ ಕೈ ಕಟ್ ಮಾಡ್ಕೊಳಲ್ವಾ? ನಿಮ್ ಕೈನ ತುಂಬಾ ಸೇಫ್ ಆಗಿ ಇಟ್ಕೊಳ್ರಪ್ಪ. ಸವಾಸ್ ಅಲ್ಲ ಫ್ಯೂಚರ್ ನಲ್ಲಿ ಈ ತರ ಟೆಕ್ನಾಲಜಿ ಬಂದ್ಬಿಟ್ರೆ ತುಂಬಾ ಕಷ್ಟ ಇದೆ.